ಮಾಡಿದ ಒಂದು ಏನೈತಪ್ಪ ಅಂದ್ರೆ ಒಂದು ಗ್ರಾಮರ್ ಕಾನ್ಸೆಪ್ಟ್ ಇದೆ. ಇಲ್ಲಿ ವರ್ಬ್ಸ್ ಕೊಟ್ಟಾರ. fill in the blanks with the dash ing form of the verbs given in the box. ಈ ಬಾಕ್ಸ್ ಒಳಗೆ ವರ್ಬ್ಸ್ ಕೊಟ್ಟಾರ, ಮೇನ್ ವರ್ಬ್ಸ್. ಈಗ ing ಫಾರ್ಮ್ ಅನ್ನು ಹಚ್ಚಿ ಇಲ್ಲಿ ಬರೆಯಬೇಕು. ಇಲ್ಲಿ ನಾನು ಬರೆದಿದ್ದೇನೆ ನೋಡ್ರಿ. ಒಂದೇದು ಕಂಟಿನ್ಯೂಸ್ ಟೆನ್ಸ್ ಒಳಗೆ ಮಾಡಂದಾರ ಅವನು. ದ ಬಾಯ್ಸ್ ಆರ್ ಡ್ಯಾಶ್ ಐತ ದ ಬಾಯ್ಸ್ ಆರ್ ಡ್ಯಾಶ್ ಅಂದ್ರ ಇದ್ರೊಳಗಿನ ಒಂದು ಶಬ್ದ ಹುಡುಕಾಡ್ಕೊಂಬಂದ ಯಾವ್ದು ಮ್ಯಾಚ್ ಆಗೈತೆ ಅದಕ್ಕೆ ರನ್ ಇದೆ. ರನ್ ing ಪ್ರತ್ಯಯ ಹಚ್ಚಿದ್ರೆ ರನ್ನಿಂಗ್ ಆಗುತ್ತದೆ. ಸೆಕೆಂಡ್ ಒನ್ ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ನಾನು ಕ್ರಿಕೆಟ್ ಆಡುವುದನ್ನು ಇಷ್ಟಪಡುತ್ತೇನೆ. ಇಲ್ಲಿ ಪ್ಲೇಯಿಂಗ್ ಅನ್ನೋದು ಏನಪ್ಪಾ ಅಂದ್ರೆ ಇಲ್ಲಿ ಪ್ಲೇ ಶಬ್ದ ಕೊಟ್ಟಾರ, ಅದಕ್ಕೆ ing ಪ್ರತ್ಯಯ ಹಚ್ಚಿದ್ವು. ದ ಫಿಶ್ ಈಸ್ ಡ್ಯಾಶ್ ಇನ್ ದ ರಿವರ್ ಅಂದ್ರೆ ಇದು ನೀರು ಮೀನು ಯಾವಾಗಲೂ ನೀರಿನಲ್ಲಿ ಈಜಾಡುತ್ತದೆ, ಅದಕ್ಕೆ ಸ್ವಿಮ್ಮಿಂಗ್ ಬರ್ತೈತಿ. ನಳಿನಿ ಈಸ್ ರೀಡಿಂಗ್ ದ ನ್ಯೂಸ್ ಪೇಪರ್. ಇಲ್ಲಿ ರೀಡ್ ಅನ್ನೋ ಶಬ್ದಕ್ಕೆ ing ಪ್ರತ್ಯಯ ಹಚ್ಚಿದ್ದೇವೆ. ದ ಗರ್ಲ್ಸ್ ಆರ್ ಡಾನ್ಸ್ ಅನ್ನೋ ಶಬ್ದಕ್ಕೆ ಡಾನ್ಸಿಂಗ್ ing ಪ್ರತ್ಯಯ ಹಚ್ಚಿದ್ದೇವೆ. ಇದು ಒಂದು ಗ್ರಾಮರ್ ಕಾನ್ಸೆಪ್ಟ್ ಆಗಿದೆ, ಇಂಗ್ಲಿಷ್ ಗ್ರಾಮರ್. fill in the blanks with the ing form of the verbs given in the box. ಈ ಬಾಕ್ಸ್ ಅಲ್ಲಿ ಕೊಟ್ಟಂತ ವರ್ಬ್ಸ್ ಗಳಿಗೆ ing ಪ್ರತ್ಯಯವನ್ನು ಹಚ್ಚಬೇಕು. ನಾವು ಇಲ್ಲಿ ಹಚ್ಚಿದ್ವಿ, ಎಲ್ಲರೂ ಹಾಕ್ಕೊಂಡು ನೋಡಿ. ಸ್ಟಾಪ್.